ನಾನು ಕೋಲಾರದಲ್ಲಿದ್ದಾಗ ನನಗೂ ನನ್ನ ತಂಗಿಗೂ 4 ವರ್ಷ ವ್ಯತ್ಯಾಸ. ಸೊ ಅವ್ರು ಅದೇ ಹೇಳಿದ್ನಲ್ಲ, ಪುಂಗ್ನೂರಲ್ಲಿದ್ರು. ಸೊ ಅವಳಿಗೆ ದಿಢೀರ್ ಅಂತ ನಾ ಹೋದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂಥರ ಇನ್ಸೆಕ್ಯೂರ್ಡ್ ಫೀಲಿಂಗು. ಇವಳು ಯಾರು, ನಮ್ ಮನೆಗ್ ಬರ್ತಾಳೆ, ನಮ್ಮ ಅಪ್ಪ ಅಮ್ಮ ಇವಳು ಬಂದಾಗ ಇವಳಿಗೆ ಪ್ರೀತಿ ಮಾಡ್ತಾರೆ, ಈ ತರದ್ದು ಒಂದು. ಯಾಕಂದ್ರೆ ಶಿ ವಾಸ್ ವೆರಿ ಯಂಗ್, ಶಿ ವಾಸ್ ನಾಟ್ ಯೂಸ್ ಟು ಮೀ. ಸೊ ದಟ್ ವಾಸ್ ಆಕ್ಚುಲಿ ಒನ್ ಟರ್ನಿಂಗ್ ಪಾಯಿಂಟ್. ಆವಾಗ ಗೊತ್ತಾಗಿದ್ದು ಇಲ್ಲ, ಆಮೇಲೆ ಇದು ಸೀರಿಯಸ್ ಇಶ್ಯೂ ಆಗುತ್ತೆ, ಅಕ್ಕ ತಂಗಿರ ಮಧ್ಯೆ ಬಾಂಡಿಂಗ್ ಇಲ್ಲ ಅಂದ್ರೆ ಅನ್ಬಿಟ್ಟು ವಾಪಸ್ ಅವ್ರ ಕರ್ನಾಟಕಕ್ಕೆ ಬಂದಿದ್ದು. ಸೊ ಅಲ್ಲಿವರೆಗೂ ಅಲ್ಲೇ ಇದ್ರು. ಸೊ ಅಲ್ಲಿಗೆ ಹೋದಾಗ ಅಲ್ಲಿ ತಂಗಿ ಜೊತೆ ಸ್ವಲ್ಪ ತರ್ಲೆ, ಒಂದ್ಸಲ ಕೂಲ್ ಕಟ್ ಮಾಡ್ಬಿಟ್ಟಿದ್ದೆ ನಾನು. ನಾವ್ ಅಮ್ಮ ಎಲ್ಲ ಮಲ್ಗಿದ್ದಾರೆ, ನಾನು ಚಿಕ್ಕೋಳೆ ಅಲ್ವಾ, ಬರೀ 4 ವರ್ಷ ವ್ಯತ್ಯಾಸ. ಅವ್ರಿಗೆ ಅವಾಗ 1-3 ವರ್ಷನೋ ಏನೋ ಇತ್ತು. ಸೊ ಐ ವಾಸ್ ಪ್ರಾಬ್ಲಿ 6 or 7 years. ನಿನಗ್ ಬಾ, ನಾನು ಸಖತ್ತಾಗಿ ಹೇರ್ ಕಟ್ ಮಾಡ್ತೀನಿ. ನಮ್ಮ ಅಪ್ಪ ಮೋಸ್ಟ್ಲಿ ಶೇವ್ ಮಾಡಿ ಕತ್ರಿ ಅಲ್ಲೇ ಇಟ್ಟಿದ್ದಾರೆ. ಎಲ್ಲ ಮಧ್ಯಾಹ್ನ ಮಲ್ಗಿದ್ದಾರೆ, ನಾನೇನೋ ಈ ತರ ಕಂತ್ರಿ ಕೆಲಸ ಮಾಡಿದೀನಿ. ಅಮ್ಮ ಎದ್ ಬಂದ್ ನೋಡಿದ್ರೆ ಅವಳು ಫುಲ್ ಹಿಂಗೆಲ್ಲ ವಿಚಿತ್ರ ಹೇರ್ ಆಗಿದೆ. ಅಯ್ಯೋ, ನನ್ನ ತಂಗಿಗೆ ಸಖತ್ ಟಾರ್ಚರ್ ಇಟ್ಟಿದ್ದೀನಿ ನಾನು. ಐ ಆಮ್ ಅ ಲೇಟ್ ಲತೀಫ್. ಪ್ರತಿ ಸಲ ಸ್ಕೂಲಿಗೆ ಹೋದಾಗ ದಿಸ್ ಇಸ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾನ್ ಲೇಟಾಗಿ ಹೋಗೋದು, ನನ್ನಿಂದ ಅವಳು ಲೇಟು, ಅಸೆಂಬ್ಲಿ ಲೇಟು. ಐ ಆಮ್ ಸಾರಿ, ಐ ವೋಂಟ್ ಕಮ್ ಲೇಟ್ ಅಂತ 100 times ಬೈಬೇಕು. ನಿನ್ನಿಂದ ನಾನು ಇದೆಲ್ಲ ಪನಿಷ್ಮೆಂಟ್ ತಗೋಬೇಕು ಅಂತ. ಹಿಂಗೆ. ಬಟ್ ಮೋಸ್ಟ್ ಆಫ್ ಅವರ್ ಚೈಲ್ಡ್ಹುಡ್ ಇದು ಎಲ್ಲರ ಜೊತೆನಲ್ಲಿ, ಅಂದ್ರೆ ಈ ತರದ ತರ್ಲೆ ಇದೆಲ್ಲ ಜೊತೆನಲ್ಲಿ ಡಾನ್ಸ್ ಅಂಡ್ ಮ್ಯೂಸಿಕ್ ಹ್ಯಾಸ್ ಬೀನ್ ಕಾನ್ಸ್ಟೆಂಟ್ ಫಾರ್ ಬೋತ್ ಆಫ್ ಅಸ್. ಅಂಡ್ ಆಲ್ಸೋ ಐ ಫೀಲ್ ಅದೊಂದು ಐಡೆಂಟಿಟಿ ಅಲ್ವಾ. ಈಗ ನೀ ಯಾರು ಅಂತಂದ್ರೆ ನಿಮ್ಗೊಂದು ಹೆಸರಿದೆ, ನಿಮ್ಗೊಂದು ಊರಿದೆ. ಸೊ ಅದೇ ತರ ಈ ಸಂಸ್ಕೃತಿ ಅನ್ನೋದನ್ನು ಐ ಫೀಲ್ ಇಟ್ ಇಸ್ ಐಡೆಂಟಿಟಿ. ಇಟ್ ಬಿಲಾಂಗ್ಸ್ ಟು ಅಸ್ ಅಂದಾಗ ಅದನ್ನ ವಿ ಶುಡ್ ಕ್ಯಾರಿ ವಿತ್ ಪ್ರೈಡ್, ಕ್ಯಾರಿ ಇಟ್ ಫಾರ್ವರ್ಡ್ ಟು ಫ್ಯೂಚರ್ ಜನರೇಷನ್ಸ್. ಹೌದು.